ರೋಬೋಟಿಕ್ ಸರ್ಜರಿ ಅಂದರೆ ಏನು, ರೋಬೋಟಿಕ್ ಸರ್ಜರಿ ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡ್ತೇನೆ. ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ರೋಬೋಟಿಕ್ ಸರ್ಜನ್ ಮತ್ತು ಸೀನಿಯರ್ ಕ್ಯಾನ್ಸರ್ ಸರ್ಜನ್ ಆಗಿದ್ದೀನಿ. ಇವತ್ತಿನ ಟಾಪಿಕ್ಕು ಆ್ಯಂಟೀರಿಯರ್ ರಿಸೆಕ್ಷನ್ ಅಂತ ಹೇಳ್ತೀವಿ. ಆ್ಯಂಟೀರಿಯರ್ ರಿಸೆಕ್ಷನ್ ಅಂದರೆ ದೊಡ್ಡ ಕರಳಿನಲ್ಲಿ ರೆಕ್ಟಮ್, ಅಪ್ಪರ್ ರೆಕ್ಟಮ್ ಮತ್ತು ಸಿಗ್ಮಾಯ್ಡ್ ಅನ್ನೋ ಜಾಗದಲ್ಲಿ ಕ್ಯಾನ್ಸರ್ ಇದ್ದಾಗ ಈ ಸರ್ಜರಿಯನ್ನು ಮಾಡ್ತೀವಿ. ಈ ಸರ್ಜರಿ ಆದಮೇಲೆ ಯೂಶ್ವಲಿ ಕರುಳಿನ ಕಂಟಿನ್ಯೂಟಿ ಇರುತ್ತೆ. ಅಂದರೆ ನಾವು ಕೊಲಾಸ್ಟಮಿನ ಅವಾಯ್ಡ್ ಮಾಡ್ತೀವಿ. ಕೊಲಾಸ್ಟಮಿ ಯೂಶ್ವಲಿ ಈ ಕೇಸಸ್ಸಲ್ಲಿ ಕೊಲಾಸ್ಟಮಿ ಮಾಡೋದಿಲ್ಲ. ಕೊಲಾಸ್ಟಮಿ ಅಂದರೆ ಕರಳು ಆಚೆ ತಂದು ಮೋಷನ್ ಆಚೆ ಬರೋ ಥರ ಮಾಡಿಕೊಡ್ತೀವಲ್ಲ, ಅದು ಆ ಆಪ್ರೇಷನ್ ಯೂಶ್ವಲಿ ಈ ಆಪ್ರೇಷನ್ ಜೊತೆಲಿ ಈ ಆ್ಯಂಟೀರಿಯರ್ ರಿಸೆಕ್ಷನ್ ಅಂತ ಏನು ಹೇಳ್ತೀವೋ ಆ ಸರ್ಜರಿನಲ್ಲಿ ಯೂಶ್ವಲಿ ಕೊಲಾಸ್ಟಮಿ ಮಾಡಬೇಕಾಗಿ ಬರೋಲ್ಲ. ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಗಡ್ಡೆ ಜೊತೆಯಲ್ಲಿ ಅದು ರಕ್ತ ನಾಳಗಳು ಎಲ್ಲಿಂದ ಬರುತ್ತೋ, ಈ ಗಡ್ಡೆಗೋಸ್ಕರ ಬ್ಲಡ್ ಸಪ್ಲೈ ಎಲ್ಲಿಂದ ಬರುತ್ತೋ ಆ ಜಾಗನೂ ತೆಗಿಬೇಕಾಗಿ ಬರುತ್ತೆ. ಯಾಕೆಂದರೆ ಈ ರಕ್ತ ಚಲನೆ ಎಲ್ಲಿಂದ ಬರುತ್ತೋ ಅದ್ರ ಜೊತೆಲಿ ಲಿಂಫ್ಯಾಟಿಕ್ಸ್ ಅಂತಲೂ ಇರುತ್ತೆ. ಇದು ಕ್ಯಾನ್ಸರು ಯೂಶ್ವಲಿ ಲಿಂಫ್ಯಾಟಿಕ್ಸಲ್ಲಿ ಸ್ಪ್ರೆಡ್ ಆಗುತ್ತೆ, ರಕ್ತನಾಳಗಳಲ್ಲೂ ಸ್ಪ್ರೆಡ್ ಆಗುತ್ತೆ. ಸೊ ಫಸ್ಟು ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಫಸ್ಟು ಎಲ್ಲಿಂದ ರಕ್ತ ಚಲನೆ ಬರ್ತಾ ಇದೆ ಅನ್ನೋದು ನೋಡಿಕೊಂಡು ಆ ಜಾಗನ ಫಸ್ಟು ನಾವು ಟ್ಯಾಕಲ್ ಮಾಡ್ತೀವಿ. ಯಾಕೆಂದರೆ ಫಸ್ಟು ನಾವು ಟ್ಯೂಮರ್ ಹ್ಯಾಂಡಲ್ ಮಾಡೋಕ್ಕಿಂತ ಮುಂಚೆ ರಕ್ತನಾಳಗಳು ಯಾವುದು ಅಲ್ಲಿಗೆ ಸಪ್ಲೈ ಮಾಡ್ತಿದೆಯೋ ಅದನ್ನು ನಾವು ಕ್ಲಿಪ್ ಮಾಡಿ ಆಮೇಲೆ ಡಿವೈಡ್ ಮಾಡಿದ್ರೆ ನಮಗೆ ಅದು ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈ ಪೇಷಂಟ್ನ ಯೂಶ್ವಲಿ ನಾವು ಫಸ್ಟು ನೋಡ್ತೀವಿ ಏನು ಅಂದರೆ ಲಪ್ರೋಸ್ಕೋಪಿ ಮಾಡಿ ಬೇರೆ ಕಡೆ ಎಲ್ಲದು ಹರಡಿದೆಯಾ ಇಲ್ಲೋ ಅಂತ ಫಸ್ಟ್ ಚೆಕ್ ಮಾಡ್ತೀವಿ. ಆಮೇಲೆ ಈ ಗಡ್ಡೆ ಎಲ್ಲಿದೆ ಎಕ್ಸಾಕ್ಟಾಗಿ ಅಂತ ನೋಡ್ಕೊತೀವಿ. ಆಮೇಲೆ ಬೇರೆದೆಲ್ಲನೂ ಪ್ಲ್ಯಾನ್ ಮಾಡ್ತೀವಿ. ಆ ಕ್ಯಾನ್ಸರ್ ಗಡ್ಡೆ ಸೈಜು ರಫ್ಲಿ ಅಬೌಟ್ 5 ಸೆಂಟಿಮೀಟರ್ ಇದೆ ಮತ್ತು ಅದು ಪಾರ್ಷಲಿ ಬ್ಲಾಕ್ ಮಾಡ್ತಾ ಇದೆ. ಕರುಳಿನ ಒಳಗಡೆ ಭಾಗನೂ ಚೆನ್ನಾಗಿ ಬ್ಲಾಕ್ ಮಾಡ್ತಾ ಇದೆ. ಅದು ಯೂಶ್ವಲಿ ಏನಾಗುತ್ತೆ ಅಂದರೆ ಪಾರ್ಷಲಿ ಬ್ಲಾಕ್ ಇದ್ದಾಗ ಗಟ್ಟಿ ಪದಾರ್ಥ ತೊಗೊಳ್ಳಿಕ್ಕೆ ಅವಾಯ್ಡ್ ಮಾಡ್ತೀವಿ. ಸೊ ಈ ಪೇಷಂಟ್ಗೆ ನಾವು ಆಪ್ರೇಷನ್ ಒಂದು 3 ದಿವಸ, ಆಪ್ರೇಷನ್ಗಿಂತ 3 ದಿವಸ ಮುಂಚೆನಿಂದ ಪೇಷಂಟ್ಗೆ ನಾವು ಥಿನ್ ಫ್ಲೂಯಿಡ್ಸ್ ಮತ್ತು ಎವ್ರಿ ಅವರ್ಲಿ ಒಂದೊಂದು ಸ್ವಲ್ಪ ಲಿಕ್ವಿಡ್ಸ್ ತೊಗೊಳಕ್ಕೆ ಹೇಳ್ತಾ ಇದ್ದೆ. ಸಾಫ್ಟ್ ಡಯಟು, ತರಕಾರಿಗಳು ಎಲ್ಲ ತೊಗೊಂಡಾಗ ಈ ನ್ಯಾರೋ ಆಗಿರೋ ಜಾಗದಲ್ಲಿ ಹೋಗಿ ಕಚ್ಕೊಂಡ್ಬಿಡುತ್ತೆ. ಸೊ ಆಪ್ರೇಷನ್ ಮಾಡುವಾಗ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ. ಸೊ ಆ ಕಾರಣದಿಂದ ಸ್ವಲ್ಪ ಏನಾದರೂ ಸ್ಪಿಲ್ ಆದರೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಯೂಶ್ವಲಿ ಪೇಷಂಟ್ಗೆ ಫ್ಲೂಯಿಡ್ಸ್ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀವಿ. ಆಫ್ಟರ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಅನೆಸ್ಥೆಷಿಯಾ ಕೊಟ್ಟಾದಮೇಲೆ ನಾವು ಫಸ್ಟು ಲಪ್ರೋಸ್ಕೋಪಿ ಮಾಡ್ತೀವಿ. ಲಪ್ರೋಸ್ಕೋಪಿ ಮಾಡೋದು ಹೇಗೆ ಅಂದರೆ ಒಂದು ಚಿಕ್ಕ ನೀಡಲ್ ಹಾಕಿ ಅದರಲ್ಲಿ ಗ್ಯಾಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತುಂಬಿಸ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಯಾಕಿರುತ್ತೆ ಅಂದರೆ ಅದು ಯೂಶ್ವಲಿ ಇಟ್ ಈಸ್ ಅನ್ ಇನ್ನರ್ಟ್ ಗ್ಯಾಸ್. ಇನ್ನರ್ಟ್ ಗ್ಯಾಸ್ ಅಂದರೆ ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಕಾಟ್ರಿ ಅನ್ನೋದನ್ನು ಯೂಸ್ ಮಾಡ್ತೀವಲ್ಲ, ಆ ಕಾಟ್ರಿನಿಂದ ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ ಎಲ್ಲ ಆಗೋದಿಲ್ಲ, ಓಕೆ, ಅಥವಾ ಎಲೆಕ್ಟ್ರಿಕಲ್ ಬರ್ನ್ಸ್ ಆಗೋದಿಲ್ಲ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಹೊಟ್ಟೆ ಒಳಗಡೆ ತುಂಬಿದಾಗ ನಮಗೆ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ. ಆ ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಾದಾಗ ನಾವು ಅಬ್ಡಮಿನಲ್ ವಾಲಿಂದ ಒಂದು 4 ಅಥವಾ 5 ಚಿಕ್ಕ ಚಿಕ್ಕ ರಂಧ್ರಗಳು ಮಾಡಿ ಅಬೌಟ್ 8 ಮಿಲಿಮೀಟರ್ಸ್ ಸೈಜ್ದು ಮತ್ತು ಕೆಲವೊಂದಕ್ಕೆ 10 ಮಿಲಿಮೀಟರ್ಸು ಅಥವಾ 12 ಮಿಲಿಮೀಟರ್ಸ್ದು ಮಾಡಬೇಕಾಗಿ ಬರುತ್ತೆ. ಸೊ ಆ ಹೋಲ್ಗಳನ್ನು ಮಾಡಿ ಅದರಲ್ಲಿ ಅದನ್ನು ರೋಬೋಟಿಕ್ ಪೋರ್ಟ್ಸ್ ಅಂತ ಹಾಕ್ತೀವಿ. ಅದ್ರ ಒಳಗಡೆ ಇನ್ಸ್ಟ್ರೂಮೆಂಟ್ಸ್ ಹಾಕ್ತೀವಿ. ಸೊ ಟೋಟಲಿ ಅಬೌಟ್ 5 to 6 ಪೋರ್ಟ್ಸ್ ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಇವಾಗ ರೋಬೋಟಿಕ್ ಆರ್ಮ್ಸಲ್ಲಿ ಒಂದು ನೋಡಲಿಕ್ಕೆ ಅಂದರೆ ಟೆಲಿಸ್ಕೋಪ್ ಅಂತ ಹೇಳ್ತೀವಿ ವಿಷನ್ನು, ಸೆಕೆಂಡು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗೋಸ್ಕರ ಒಂದೊಂದು ಪೋರ್ಟ್ಸು, ಆಮೇಲೆ ಇನ್ನೊಂದು ರೈಟಲ್ಲಿ ಇರೋದು ವಾಟ್ ವಿ ಕಾಲ್ ಮೊನೋಪೊಲಾರ್ ಕಾಟ್ರಿ, ಲೆಫ್ಟಲ್ಲಿರೋದು ಬೈಪೊಲಾರ್ ಕಾಟ್ರಿ. ಅಂದರೆ ನಾವು ಯಾವ ಟಿಶ್ಯೂನ ನಾವು ಡಿವೈಡ್ ಮಾಡಬೇಕೋ ಅದನ್ನು ಯೂಶ್ವಲಿ ಬರ್ನ್ ಮಾಡಿಬಿಟ್ಟು ಆಮೇಲೆ ಡಿವೈಡ್ ಮಾಡ್ತೀವಿ. ಯಾಕೆಂದರೆ ಅದ್ರದ್ದು ಬ್ಲೀಡಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ಸೆಕೆಂಡ್ ಥಿಂಗ್ ಈಸ್ ಇದನ್ನು ಇನ್ನೊಂದು ಸ್ವಲ್ಪ ರಿಟ್ರಾಕ್ಷನ್ನು ಮಾಡೋದಕ್ಕೆ ಕರಳನ್ನೆಲ್ಲ ಸೈಡ್ಗೆ ಇಡೋಕ್ಕೆ ಅದನ್ನೆಲ್ಲ ಮಾಡೋಕ್ಕೆ ಸೆಪ್ರೇಟಾಗಿ ಇನ್ನೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ಈ ಆಪ್ರೇಷನ್ ಟೈಮಲ್ಲಿ ಅನದರ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಈಸ್ ದಟ್ ಇಸ್ ದ ಯೂರಿಟರ್. ಅಂದರೆ
ಯೂರಿನ್ನ ಕಿಡ್ನಿನಿಂದ ಬ್ಲಾಡರ್ಗೆ ತೊಗೊಂಡು ಹೋಗೋದೊಂದು ಟ್ಯೂಬ್ ಇರುತ್ತಲ್ಲ, ಅದು ಇದೇ ಜಾಗದಲ್ಲೇ ಇರುತ್ತೆ. ಸೊ ನಾವು ಅದನ್ನು ಸೇಫ್ ಗಾರ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು. ನಾವು ಮೊಬಿಲೈಸ್ ಮಾಡೋದು ಅಬೌಟ್ ಟ್ಯೂಮರ್ ಕಡೆಯಿಂದ ಒಂದು 5 ಸೆಂಟಿಮೀಟ್ರ್ ಅಥವಾ 6 ಸೆಂಟಿಮೀಟ್ರು ಕೆಳಗೆ ಮತ್ತು ಒಂದು 6-7 ಸೆಂಟಿಮೀಟ್ರ್ ಮೇಲೆ ಇಷ್ಟು ತೆಗಿಬೇಕಾಗಿ ಬರುತ್ತೆ. ನೆಕ್ಸ್ಟು ಇವಾಗ ಒನ್ಸ್ ಮೊಬಿಲೈಸ್ ಆದಮೇಲೆ ಅದನ್ನು 2 ಥರ ನಾವು ರೀಕನೆಕ್ಷನ್ ಮಾಡ್ಬೋದು. ಒಂದ್ಸಲಿ ಡಿವೈಡ್ ಮಾಡೋದು ನಾವು ಕೆಲವೊಂದು ಸಲ ರೋಬೋಟಿಕಲ್ಲೂ ಡಿವೈಡ್ ಮಾಡ್ಬೋದು, ಅಥವಾ ಅದನ್ನು ಓಪನ್ ಮಾಡಿ ಡೆಲಿವರಿ ಮಾಡಿ ಡಿವೈಡ್ ಮಾಡಿ ಕ್ಲೋಸ್ ಮಾಡ್ಬೋದು. ಆ ಕರಳು ಗಡ್ಡೆ ಮತ್ತು ಕರಳು ಏನಿದೆಯೋ ಅದನ್ನು ಆಚೆ ತೆಗೆದು ಆಚೆ ಕಡೆಯಿಂದ ನಾವು ರಿಸೆಕ್ಷನ್ ಮಾಡಿ ಮತ್ತು ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಮಾಡೋದು ನೋಡಿ, ಅದು ಇನ್ಸ್ಟ್ರೂಮೆಂಟು ಕೆಳಗಿಂದ ಒಂದು ಭಾಗ ಬರುತ್ತೆ ಮತ್ತು ಮೇಲಿಂದನೂ ಒಂದು ಭಾಗ ಬರುತ್ತೆ. ಅದೆರಡು ಜಾಯಿಂಟಾಗಿ ಅದನ್ನು ನಾವು ಒನ್ಸ್ ಗನ್ ಥರ ಇರುತ್ತದು, ಅದನ್ನು ಫೈರ್ ಮಾಡ್ತೀವಿ. ಫೈರ್ ಮಾಡಿದಾಗ ಅದು ಅನಸ್ಟೊಮೋಸಿಸ್ ಕಟ್ ಮಾಡುತ್ತೆ ಮತ್ತು ಜಾಯಿಂಟು ಮಾಡುತ್ತೆ. ಯೂಶಲಿ ರೊಬೋಟಿಕ್ ಸರ್ಜರಿ ಟೈಮಲ್ಲಿ ನಾವು ಒಂದು ICG ಅಂತ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ. ಅದು ರಕ್ತನಾಳದಲ್ಲಿ ಹೋಗಿ ಈ ಭಾಗದಲ್ಲಿ ನಾವು ಕರಳು ಯಾವುದು ಜಾಯಿಂಟ್ ಮಾಡ್ತೀವೋ ಆ ಭಾಗದಲ್ಲಿ ನೋಡ್ತೀವಿ. ಅದು ಬ್ಲಡ್ ಸಪ್ಲೈ ಚೆನ್ನಾಗಿದೆ ಅಂದರೆ ಅದು ICG ಅಪ್ಟೇಕ್ ಕೂಡ ಚೆನ್ನಾಗಿರುತ್ತೆ. ಸೊ ಅದು ICG ಅಪ್ಟೇಕ್ ಚೆನ್ನಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಅನಸ್ಟೊಮೋಸಿಸ್ ಮಾಡ್ತೀವಿ. ಸೊ ಈ ಅಡ್ವಾಂಟೇಜ್ ಏನು ಅಂದರೆ, ಈ ಥರ ರಕ್ತ ಚಲನೆ ಕನ್ಫರ್ಮ್ ಮಾಡಿಕೊಂಡು ನಾವು ಇದು ಅನಸ್ಟೊಮೋಸಿಸ್ ಮಾಡೋದ್ರಿಂದ ಲೀಕ್ ಚಾನ್ಸಸ್ ಕಮ್ಮಿ. ನಾವು ಯೂಶ್ವಲಿ ರಕ್ತ ಚಲನೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ಕೊತೀವಿ. ಓಕೆ, 2 ಇಂಪಾರ್ಟೆಂಟು. ಐನಿ ಅನಸ್ಟೊಮೋಸಿಸ್ ಜಾಯಿಂಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅನಸ್ಟೊಮೋಸಿಸ್ ಅಂತ. ಈ ಅನಸ್ಟೊಮೋಸಿಸ್ ಆಗುವಾಗ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು, ನಾವು ಯಾವುದನ್ನು ಜಾಯಿಂಟ್ ಮಾಡೋಕ್ಕೆ ಹೊರಟಿದ್ದೀವೋ ಅದೆರಡು ಸ್ಮೂತಾಗಿ ಈಸಿಲಿ ಹತ್ತಿರ ಬರ್ತಾ ಇದೆಯಾ ಅಂತ ಇಲ್ಲೋ ಅಂತ ನೋಡ್ಕೋಬೇಕು. ಅಂದರೆ ಏನು, ಇದು ಮೇಲಿನ ಭಾಗದ್ದು ಕರಳು, ಇದು ಕೆಳಗಿನ ಭಾಗದ ಕರಳು, ಇದೆರಡು ಜಾಯಿಂಟ್ ಆಗಬೇಕು. ಸೊ ಇದೆರಡೂ ಹತ್ರ ಈಸಿ ಕನೆಕ್ಟ್ ಆಗ್ತಿದೆಯಾ ಅಂತ ನೋಡ್ತೀವಿ. ಸೊ ಇದು ಬೈ ಚಾನ್ಸ್ ಯಾವುದಾದ್ರೂ ಟೆನ್ಷನಲ್ಲಿದ್ದರೆ, ಅಂದರೆ ಇದು ಮೇಲಿಂದ ಬರೋದು ಟೆನ್ಷನ್ ಇದೆ ಅಥವಾ ಇದು ಕೆಳಗಿಂದ ಬರೋದು ಟೆನ್ಷನ್ ಇದೆ ಅಂದರೆ ಆವಾಗೇನಾಗುತ್ತೆ, ನಾವು ಸ್ವಲ್ಪ ರಿಲೀಸ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಈ ಅನಸ್ಟೊಮೋಸಿಸಲ್ಲಿ ಟೆನ್ಷನ್ ಇದ್ದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ದಿ ಅದರ್ ಪಾರ್ಟ್ ಈಸ್ ಸರ್ಕ್ಯುಲೇಷನ್. ಈ ಕಟ್ ಮಾಡಿರೋ ಜಾಗದಲ್ಲಿ ನಾವು ಚೆಕ್ ಮಾಡ್ತೀವಿ ಯೂಶಲಿ, ಅದು ಕಟ್ ಮಾಡಿರೋ ಜಾಗ ರಕ್ತ ಚಲನೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಬ್ಲೀಡಿಂಗ್ ಚೆನ್ನಾಗಿದೆ ಅಂದರೆ ದೆನ್ ದಿ ಹೀಲಿಂಗ್ ಆಲ್ಸೋ ವಿಲ್ ಬಿ ಗುಡ್. ನಮಸ್ಕಾರ.